ಸಮಾಜದೊಳಗೆ ಪ್ರತಿಷ್ಠಿತ ಹೆಸರಿನ ಒಂದು ಕುಟುಂಬ. ಈ ಕುಟುಂಬ ಒಳಗೆ ವರುಣ್ ಅನ್ನುವಂಥ ಒಬ್ಬ ದರಿದ್ರ ವ್ಯಕ್ತಿ ಅದನು. ಈತ ಏನ ಮಾಡಿದರೂ ಕೂಡ ಈತನ ಅತ್ತಿಗೆ ಸಪೋರ್ಟ್ ಈತನಿಗೈತಿ. ಅತ್ತಿಗೆ ಮಾಡ್ತಾ ಇರೋ ತಪ್ಪು ಅಂತೇಳಿ ತಿಳಿಯುವಷ್ಟರೊಳಗನ ದೊಡ್ಡ ತಪ್ಪು ನಡೆದೈತಿ. ಅಂದ್ರೆ ಈ ದರಿದ್ರ ವ್ಯಕ್ತಿಯ ಮದುವೆ ಆಗೈತಿ. ಮದುವೆಗೆ ಕುಲವಧುವಾಗಿ ಬಂದವಳನ ಪೂಜಾ. ಈ ಪೂಜಾನ ಬಾಳೊಳಗೆ ಇನ್ನು ಮುಂದೆ ಆಗೋದೈತಿ ಭಾಳಷ್ಟು ತೊಂದರೆ. ಮೊದಲನೆಯ ರಾತ್ರಿ ಈಕೆಗೆ ನರಕವನ್ನು ತೋರಿಸ್ತಾನೋ ಈ ಒಂದು ದರಿದ್ರ ವ್ಯಕ್ತಿ. ಇದನ್ನೆಲ್ಲ ನೋಡಿದಂಥ ಆ ಮಹಿಳೆ ಮೊದಲನೆಯ ರಾತ್ರಿ ಮುಗಿದಿಂದ ಮರನೇ ದಿನ ಮ್ಯಾಲೆ ಟೆರಸ್ ಮ್ಯಾಗ ಹೋಗಿ ಸಾಯಕ ನಿತ್ತಾಳು. ಅಂದ್ರೆ ಯಾವ ರೀತಿಯಾದ ತೊಂದರೆಯನ್ನು ಅನುಭವಿಸಿರ್ಬೇಕು ಆಕಿ ಆ ರಾತ್ರಿ. ಇದನ್ನೆಲ್ಲ ನೋಡಿದಂಥ ಆಕೆಯ ಅಕ್ಕ ಅಂದ್ರೆ ಈಕೆಯ ಗಂಡನ ಅಣ್ಣನ ಹೆಂಡತಿ ಸಿಚುವೇಶನ್ ನೋಡಿದರೂ ಕೂಡ ಅರ್ಥ ಆಗ್ತಾಯಿಲ್ಲ. ವಾದ ವಿವಾದಗಳು ನಡೆಯತ್ತವು. ಎಲ್ಲದ್ರಾಗೂ ನಡಕ್ಕೆ ಸಿಕ್ಕಾಕೊಂಡವಳು ಪೂಜಾ. ಇದು ಒಂದು ಸೈಡ್ ಹೋಗಾದ್ರೆ ಇನ್ನೊಂದು ಸೈಡ್ ಹೋಗ ವರುಣ ಹನಿಮೂನಿಗೆ ತಯಾರಿ ಮಾಡತ್ತಾನು. ಈ ಸಿಚುವೇಶನ್ ಅರ್ಥ ಮಾಡ್ಕೊಂಡಂಥ ಪೂಜಾ ಮನೆಯಿಂದ ಓಡಿ ಹೋಗ್ತಾಳು. ಅಂದ್ರೆ ಅವತ್ತಿನ ಮಟ್ಟಿಗೆ. ಬಟ್ ಈ ಕಮಲೇಶ್ ಯಾರಂದ್ರೆ ಆಕೆ ಅಕ್ಕ ಆಗಲೇ ಹೇಳಿದ್ದಿಲ್ಲ. ಆಕೆಯನ್ನು ಒಂದು ರಮೇಶ್ ಮನೆಗೆ ಕರ್ಕೊಂಡ್ಬರ್ತಾಳು. ಭಾಳಷ್ಟು ಪ್ರಯತ್ನ ಪಟ್ಟ. ಬಟ್ ಪ್ರಯತ್ನ ಪಟ್ಟಿದ್ದ ಸಫಲ ಆಕೈತಿ. ಆಗಿನ ಪೂರ್ತಕ ಹನಿಮೂನ್ಗೆ ಇಬ್ಬರು ಕೂಡಿ ಹೋಗ್ತಾರೋ. ಬಟ್ ಅಲ್ಲಿ ನಡೆದಿದ್ದ ಮೊದಲನೆಯ ದಿನ ಏನು ನಡೆದಿತ್ತಲ್ಲ, ಮೊದಲನೆಯ ರಾತ್ರಿ ಅದಕ್ಕಿಂತ ಕ್ರೂರವಾಗಿತ್ತು. ಅಂದ್ರೆ ಮತ್ತು ಪೂಜಾ ಭಾಳಷ್ಟು ದೈಹಿಕವಾಗಿ ಹಿಂಸೆಯನ್ನು ಅನುಭವಿಸ್ತಾಳು. ಇದನ್ನೆಲ್ಲ ನೋಡಿದಂಥ ಆಕೆ ತನ್ನ ರಕ್ತವನ್ನು ತಾನ ಹರಿಸ್ತಾಳು. ಅಂದ್ರೆ ಅಲ್ಲಿಂದ ಡೈರೆಕ್ಟಾಗಿ ಹೋಗಿದ್ದ ಹಾಸ್ಪಿಟಲ್ಗೆ. ಇಲ್ಲಿಂದ ಒಂದು ಕಥೆನ ಚೇಂಜ್ ಆಕೈತಿ. ಕಮಲೇಶಿಗೆ ಗುರ್ದಾಗೈತಿ ತಾ ಮಾಡಿದ್ದು ತಪ್ಪು ಅಂತೇಳಿ. ಅಂದ್ರೆ ಈತ ಏನದಲ್ಲ ವರುಣ ಅವಾಗ ಆತನ ವಿರುದ್ಧವಾಗಿ ಈಕೆಯು ಕೂಡ ಸಿಡಿದೇಳ್ತಾಳು. ಮಾಡಿದ ತಪ್ಪಿಗೆ ಒಂದು ಪನಿಷ್ಮೆಂಟ್ ಕೊಡ್ಬೇಕಂತೇಳಿ ಇಬ್ಬರು ಕೂಡಿ ಮನೆ ಬಿಟ್ಟು ಹೊರಡ್ತಾರೋ. ಮನೆಯೊಳಗೆ ಸಿಚುವೇಶನ್ನ ತಿಳಿಸಿರೂ ಕೂಡ ಯಾರೂ ಕೂಡ ಇವ್ರ ಪರವಾಗಿ ನಿಲ್ಲುವುದಿಲ್ಲ. ಈ ಸಿಚುವೇಶನನ್ನು ಅರ್ಥ ಮಾಡ್ಕೊಂಡು ಇವರಿಬ್ಬರು ಕೋರ್ಟಿನ ಮೊರೆ ಹೊಕ್ಕರು. ಬಟ್ ಕೋರ್ಟ್ ಒಳಗೆ ಯಾವುದೇ ರೀತಿಯಾದ ಕೇಸ್ ಕೂಡ ಇಲ್ಲ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ. ಇದು ಕೂಡ ಅರ್ಥ ಆಕೈತಿ ಈ ಒಂದು ಇಬ್ಬರಿಗೂ. ಅಂದ್ರೆ ಪೂಜಾಗ ಕಮಲೇಶ್ ಅಂದ್ರೆ ಒಂದು ಹುಡುಗನ ನೇಮ್ ಅನ್ಕೋಬೇಡ್ರಿ. ಇದು ಆ ಹುಡುಗಿಯ ನೇಮ. ಹುಡುಗಿ ಅಂದ್ರೆ ಆ ಒಬ್ಬಳ ಅತ್ತಿಗೆ ಏನಿಲ್ಲ ಅವಳ ಹೆಸರ. ಇನ್ನು ಮುಂದುವರಿತಾನ ಈ ಒಂದು ಸ್ಟೋರಿ ಒಳಗೆ. ಇಲ್ಲಿಂದ ಸ್ಟಾರ್ಟ್ ಆಕೈತಿ ಒಂದು ಸ್ಟೋರಿ ಒಳಗೆ ಟ್ವಿಸ್ಟ್. ಪೂಜಾನ ತಂದೆಗೆ ಹೋಗಿ ಒಂದು ವರುಣನ ತಂದೆ ಹೋಗಿ ಒತ್ತಾಯ ಮಾಡತಾನು. ವಿಷ ಕುಡಿಯೋಕೆ ಒಂದು ಪ್ರೋತ್ಸಾಹ ನೀಡತಾನು. ವಿಷ ಅಂದ್ರೆ ಕುಡ್ದಾನಲ್ಲೋ ಗೊತ್ತಿಲ್ಲ. ಬಟ್ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗಿದ್ದಾನು. ಈ ಸುದ್ದಿ ಗುರ್ತಾಕೈತಿ ಪೂಜಾಗ. ಅಲ್ಲಿಂದ ಬರ್ತಾಳು ಪೂಜಾ. ಡೈರೆಕ್ಟಾಗಿ ಬಂದ ಒಂದು ತಂದೆಯನ್ನು ಭೇಟಿ ಹಾಕಳು. ಭೇಟಿಯಾದ ನಂತರ ತನ್ನ ನಿರ್ಧಾರವನ್ನು ಬದಲಿಸದೆ ಅದಕ್ಕೆ ಗಟ್ಟಿಯಾಗಿ ನಿಲ್ತಾಳು. ಈತನಿಗೆ ಪನಿಷ್ಮೆಂಟ್ ಕೊಡಲೇಬೇಕಂತ. ಬಟ್ ಪನಿಷ್ಮೆಂಟ್ ಕೊಡ್ಬೇಕಂದ್ರೆ ಭಾಳಷ್ಟು ರಿಸ್ಕ್ ಐತಿ. ಈ ಒಂದು ರಿಸ್ಕ್ ಎದುರಿಸ್ಬೇಕಂದ್ರೆ ಮನೆ ಒಳಗೆ ಇರಬೇಕಾಕೈತಿ. ಮನೆ ಒಳಗೆ ಇರ್ತಾರೋ. ಒಂದು ದಿನ ಒಂದು ಸಭೆ ನಡೀತೈತಿ, ಒಂದು ಫಂಕ್ಷನ್ನ ಇವರ ಮನೆಯೊಳಗೆ. ಅವಾಗನ ತನಗೆ ಆದಂಥ ಎಲ್ಲ ಪ್ರಾಬ್ಲಮನ್ನು ಎಲ್ಲ ಮಂದಿ ಮುಂದೆ ಅವಾಗ ಹೇಳ್ತಾಳು. ಇಲ್ಲಿ ಒಂದು ಆತ ಏನು ಬರೋದಲ್ಲ ಕಾಲಿಗೆ ಬೀಳಕ್ಕೆ ಬಂದರೂ ಕೂಡ ಒಂದು ಕ್ಷಮೆಯನ್ನು ಸಿಗೋದಿಲ್ಲ ಈತನಿಗೆ. ನಿನಗೆ ಯಾವಾಗ ನನಗೆ ಕೊಡ್ತರು ಒಂದು ಸಿಗದಿಲ್ಲ ಅವಾಗ ನಿನ್ನ ಕ್ಷಮಿಸಲ್ಲ, ನಾನು ಇಲ್ಲಿ ಮಟನೂ ಕ್ಷಮಿಸಲ್ಲ, ನಿನಗೆ ಪನಿಷ್ಮೆಂಟ್ ಕೊಡ್ತಾನಂತೆ. ಅಲ್ಲಿಂದ ಹೊರಡ್ತಾಳು. ಇಲ್ಲಿಗೆ ಮುಗಿತೈತಿ ಈ ಒಂದು ವೆಬ್ ಸೀರೀಸ. ಟೋಟಲಾಗಿ ಹೇಳ್ಬೇಕಂದ್ರೆ ಒಂದು ಮಹಿಳೆಯ ರಿಲೇಟೆಡ್ ವೆಬ್ ಸೀರೀಸ್ ಇತ್ತು. ಭಾಳಷ್ಟು ಇಂಟ್ರೆಸ್ಟಿಂಗ್ ಇರುವಂಥ ಒಂದು ವೆಬ್ ಸೀರೀಸ. ಎಲ್ಲರೂ ನೋಡಲೇಬೇಕು. ಸಮಾಜದಾಗಿರುವಂಥ ಎಲ್ಲ ರೀತಿಯ ಒಂದಷ್ಟು ಏನು ಅಸೂಯೆಗಳು, ಒಂದಷ್ಟು ಜಾತೀಯತೆಯ ಅಂತರ, ದೈಹಿಕ ಹಿಂಸೆ ಇವನ್ನೆಲ್ಲ ಒಳಗೊಂಡಂಥ ಒಂದು ಫ್ಯಾಕ್ಟ್ ಇರುವಂಥ ಒಂದು ವೆಬ್ ಸೀರೀಸ್ ಇದಾಗಿತ್ತು. ಈಗ ಭಾಳಷ್ಟು ಟ್ರೆಂಡಿಂಗ್ ಐತಿ. ಆ ಕಾರಣಕ್ಕೆ ಇದ್ರ ಬಗ್ಗೆ ಮಾತಾಡಬೇಕಾಯ್ತು. ಇದಾಗಿತ್ತು ಚಿರಯ್ಯ ವೆಬ್ ಸೀರೀಸ್ ಇದ್ದ ಒಂದು ಕಂಪ್ಲೀಟ್ ಡೀಟೇಲ್ಸ. ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟವ್ರಿ.